ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಆಧುನಿಕ ಕೃಷಿ ಪದ್ಧತಿ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ. ಸಂಕೇಶ್ವರದ ಎಸ್ಡಿವಿಎಸ್ ಸಂಘ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ರೈತರ ಕೃಷಿಯಿಂದ ಆಗುವ ತೊಂದರೆ, ಸಮಸ್ಯೆ, ಅವುಗಳನ್ನು ಆಧುನಿಕ ಕೃಷಿ ಪದ್ಧತಿಯಿಂದ ಮೆಟ್ಟಿ ನಿಂತು ರೈತರು ಆರ್ಥಿಕವಾಗಿ ಬಲಿಷ್ಠವಾಗಿ ಪರಿಹಾರ ಕಂಡುಕೊಳ್ಳುವ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರೈತರು ಬಲಿಷ್ಠರಾಗುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಇಂದು ಕೃಷಿ ಆಧುನಿಕ ಪದ್ಧತಿಯನ್ನ ತಿಳಿಸುವ ನಿಟ್ಟಿನಲ್ಲಿ ಸಿಡಿಎಂಆರ್ ಧಾರವಾಡ ಹಾಗೂ ಎಸ್ಎಸ್ ಆರ್ಟ್ಸ್ ಅಂಡ್ ಟಿಪಿ ಸೈನ್ಸ್ ಸಂಕೇಶ್ವರ ಆಧುನಿಕ ಪದ್ಧತಿಯನ್ನ ತಿಳಿಸುವ ನಿಟ್ಟಿನಲ್ಲಿ ವಿನೂತನ ಕಾರ್ಯಕ್ರಮವನ್ನ ಈ ಎಸ್ಡಿವಿಎಸ್ ಸಂಘದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ವಿಶ್ರಾಂತ ಉಪಕುಲಪತಿ ಧಾರವಾಡದ ಡಾಕ್ಟರ್ BI ಬೆಂಗಿ ಹಾಗೂ ಗಣ್ಯರಿಂದ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ನಂತರ ಧಾರವಾಡದ ಉಪಕುಲಪತಿ ಡಾಕ್ಟರ್ BI ಬೆಂಗಿ ಅವರನ್ನು ಎಸ್ಡಿವಿಎಸ್ ಸಂಘದಿಂದ ಸತ್ಕಾರ, ಸನ್ಮಾನ. ಇದೇ ವೇಳೆ ದುದ್ದುಟೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಯೂನಿವರ್ಸಿಟಿ ಬ್ಲೂ ಸಾಧನೆಗೈದ ಸಾಧಕೀಯ ವಿದ್ಯಾರ್ಥಿಯರಿಗೆ ಉಪಕುಲಪತಿ ವಿಶ್ರಾಂತ BI ಬೆಂಗಿ ಹಾಗೂ ಆಡಳಿತ ಮಂಡಳಿಯವರಿಂದ ಸತ್ಕಾರ, ಸನ್ಮಾನ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ BI ಬೆಂಗಿ ಹಾಗೂ RB ಪಾಟೀಲ್, BG ಪಾಟೀಲ್ ಮಾತನಾಡಿ, ಬದಲಾದ ಹವಾಮಾನಕ್ಕೆ ತಕ್ಕಂತೆ ಬೆಳೆಯ ಪದ್ಧತಿಯನ್ನು ಬದಲಾಯಿಸಿಕೊಳ್ಳಬೇಕು. ರೈತರಲ್ಲಿ ಜಾಗೃತಿ ಮೂಡಿಸಿದರೆ ಅವರ ಕುಟುಂಬಗಳು ಆರ್ಥಿಕ ಸ್ವಾವಲಂಬನೆ ಸಾಧಿಸಲು ಸಾಧ್ಯ. ಸಾಂಪ್ರದಾಯಿಕ ಪದ್ಧತಿ ಕೈಬಿಟ್ಟು ವೈಜ್ಞಾನಿಕ ಕ್ರಮದ ಬೇಸಾಯ ಮಾಡುವುದು ಉತ್ತಮವಾಗಿದೆ. ಮಣ್ಣು ಮಾದರಿಯನ್ನು ಪರೀಕ್ಷೆಗೆ ಒಳಪಡಿಸಿ ಮಣ್ಣಿಗೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸುವ ಕಡೆಗೆ ರೈತರು ಆದ್ಯತೆ ನೀಡಬೇಕು. ಮಣ್ಣು, ನೀರು, ಆಧುನಿಕ ಕೃಷಿ ಪದ್ಧತಿ, ತಳಿಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಇಂತಹ ಶಿಬಿರ ನಡೆಸುತ್ತಿದ್ದು ಉತ್ತಮ ಕಾರ್ಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ BA ಪೂಜಾರ್, ಪ್ರಾಂಶುಪಾಲ PB ಬುರ್ಜಿ, ಅಧ್ಯಕ್ಷ RB ಪಾಟೀಲ್, ಡಾಕ್ಟರ್ DD ಕುಲಕರ್ಣಿ, ಎಸ್ಡಿವಿಎಸ್ ಸಂಘದ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು, ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ರಾಮಗೌಡ್ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್. ಇವತ್ತಿನ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ, ಏನಾಗ್ತಲ್ಲ, ಹಣ್ಣು ತಿನ್ನುವುದು ಪ್ರಕೃತಿ ನಿಯಮ, ಹಣ್ಣಿನಿಂದ ರಸ ಮಾಡಿ ಕುಡಿಯುವುದು ಸಂಸ್ಕೃತಿ, ಹಣ್ಣಿನ ರಸದಿಂದ ಬೀರ್ ಗ್ರೈಂಡಿ ಮಾಡಿ ಕುಡಿಯುವುದು ವಿಕೃತಿ. ಇವತ್ತು ನಮ್ಮ ಒಕ್ಕಲ್ತನ ಎಲ್ಲಿ ಮಾಡ್ತಿದ್ರೆ ವಿಕೃತಿ ಸ್ಟೇಜ್ ಮಾಡಿ ಪ್ರತಿಯೊಬ್ಬರು ಮಾಡೋದು, ಪ್ರತಿಯೊಂದು ಜೀವನೇ ಆಗಲಿ, ಮನುಷ್ಯ ಇನ್ಕ್ಲೂಡಿಂಗ್ ಮ್ಯಾನ್, ಏನು ಪಂಚಮಹಾಭೂತಗಳಿಂದ ಏನು ಜೀವ ಏನಪ್ಪ ಉತ್ಪತ್ತಿ ಆದ್ರೆ, ಪಂಚಮಹಾಭೂತಗಳಿಂದ ಯಾವ ಹೇಳ್ರಿ, ಮಣ್ಣು, ನೀರು, ಗಾಳಿ, ಅಗ್ನಿ ಮತ್ತು ಆಕಾಶ. ಈ ಪಂಚಮಹಾಭೂತಗಳಿಂದ ಎಷ್ಟಪ್ಪ ಅಂದ್ರೆ 81 ಲಕ್ಷ ಜೀವರಾಶಿಗಳು ಏನಪ್ಪ ಉತ್ಪತ್ತಿ ಆಗೋದು. ಅದರಲ್ಲಿ ಮನುಷ್ಯ ಒಬ್ಬ. ಇಂಥದ್ರಲ್ಲಿ ಪ್ರತಿಯೊಂದು ಜೀವರಾಶಿಗಳು ಮಾಡೋದು ಎದಪ್ಪ ಅಂದ್ರೆ, ಎಲ್ಲರೂ ಮಾಡೋದು ಹೊಟ್ಟೆ ಗೇನೆಗಾಗಿ ಮತ್ತು ಏನು ಬಟ್ಟೆಗಾಗಿ. ಎಲ್ಲರೂ ಸ್ವಚ್ಛ ಮಾಡೋದು ಏನಪ್ಪ ಅಂದ್ರೆ ಅದರ ಸಂಬಂಧ ಪ್ರತಿಯೊಂದು ಜೀವಿಗಳಿಗೆ ಆಹಾರ ಮತ್ತು ನೀರು ಬೇಕೇ ಬೇಕು. ವಿತೌಟ್ ಇಂಟೆಂಟ್, ವಿತೌಟ್ ವಾಟರ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಎಕ್ಸಿಸ್ಟ್ ಇನ್ ದಿಸ್ ವರ್ಲ್ಡ್. ಸೊ ಇದಕ್ಕೆಲ್ಲ ನಮ್ಗೆ ಏನು ಬೇಕು ಅಂದ್ರೆ ಒಕ್ಕಲ್ತನ ಬೇಕು. ಕೃಷಿ ಇಲ್ಲದೆ ಆಹಾರ ಇರಂಗಿಲ್ಲ, ಕೃಷಿ ಇಲ್ಲದೆ ಕೈಗಾರಿಕೆಗಳು ಇರಂಗಿಲ್ಲ. ಯಾಕಂದ್ರೆ ಅಗ್ರಿಕಲ್ಚರ್ ಇಸ್ ಮದರ್ ಆಫ್ ಆಲ್ ಕಲ್ಚರ್, ಅಗ್ರಿಕಲ್ಚರ್ ಇಸ್ ಮದರ್ ಆಫ್ ಆಲ್ ಇಂಡಸ್ಟ್ರೀಸ್. ಅದು ಪ್ರತಿಯೊಂದು ಎಲ್ಲ ಇವು ಸಕ್ಕರೆ ಕಾರ್ಖಾನೆ ತಗೋರಿ, ಬಟ್ಟೆ ಕಾರ್ಖಾನೆ ತಗೋರಿ, ಪ್ರತಿಯೊಂದು ಎಲ್ಲ ಏನು ಕಾರ್ಖಾನೆಗಳು ಆದಾಗ ಅಗ್ರಿಕಲ್ಚರ್ ಬೇಸಸ್ ಬೈ ಪ್ರೊಡಕ್ಷನ್ ಇದ್ದಾಗಲೇ ಚಾಲು ಆಗ್ತದೆ, ಆಗಂಗಿಲ್ಲ. ಆಮೇಲೆ ಅದ್ರ ಸಂಬಂಧ ಇದಕ್ಕೇನಂತಾರೆ, ಅಗ್ರಿಕಲ್ಚರ್ ಈಸ್ ದ ಮದರ್ ಆಫ್ ಆಲ್ ಇಂಡಸ್ಟ್ರೀಸ್. ಅಂದರೆ ಕೃಷಿಯು ಕೈಗಾರಿಕೆ ತಾಯಿ ಅಂತ ಹೇಳ್ತೀವಿ ನಾವು. ಇಂಥ ಒಂದು ಸ್ಥಿತಿಯಲ್ಲಿ ಈ ಒಂದು ಏನು ಅದೇನಂತಾರೆ ಅನ್ನದಾನವೇ, ಅನ್ನವನ್ನು ದಾನ ಮಾಡೋದು ಭಾಳಷ್ಟು ಶ್ರೇಷ್ಠವಾದ ಒಂದು ವಿಷಯ. ಈ ಒಂದು ಕಾರಣಕ್ಕಾಗಿ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲಂತ ಹೆಚ್ಚಿಂದ ನಮ್ಮ ಹಿರಿಯರು ಏನಪ್ಪ ಅಂದ್ರೆ ಅವ್ರು ಹೇಳಿದರು. ಈಗ ಊರಾಗ ಒಬ್ಬ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಒಕ್ಕಲ್ತನ ರೈತರು ತಮ್ಮ ಹಳ್ಳಿಯಾಗ ಇರಬೇಕು, ಒಕ್ಕಲ್ತನ ಮಾಡಬೇಕು ಅಂತಕ್ಕಂಥ ಒಂದು ವಿಷಯವಾಗಿ ಸರ್ವಜ್ಞ ಒಂದು ಮಾತು ಹೇಳ್ತಾನೆ. ಒಕ್ಕಲಿಲ್ಲದ ಊರು
ಮಕ್ಕಳಿಲ್ಲದ ಮನೆಯು, ಲೆಕ್ಕ ಇಲ್ಲದವಳ ಬಿಹಾರ, ಇವು ಮೂರು ದುಃಖ ಕಾಣೆಯ ಸರ್ವಜ್ಞ ಅಂತ. ಅಂದ್ರೆ ಊರಿಗೊಬ್ಬವ ಒಕ್ಕಲ್ತನ ರೈತ ಬೇಕು ಅಂದ್ರೆ ನಮ್ಮ ಎಲ್ಲ ಜೀವ ಏನಪ್ಪ ನಡೆದಿದ್ರು. ಮತ್ತು ನಿಮ್ಗೆ ಹೇಳ್ತೇನೆ ರೀ, ಮೊದಲು ಯಾರ್ಯಾರೊಬ್ಬರು ರಾಜ ಮಹಾರಾಜರು ಹಿಂದಿನ ಕಾಲದಲ್ಲಿ ದೇಶವನ್ನು ಕಟ್ಟಬೇಕಾದ್ರೆ ಅವರು ಅಗ್ರಿಕಲ್ಚರ್ಗೆ ಅವಲಂಬನೆ ಇದ್ದಂಥ ಅವ್ರಿಗೆ ಯಾರಿಗೂ ತ್ರಾಸ ಆಗಬಾರ್ದು ಅಂತ ಪಕ್ಷದಿಂದ ಅಂಥ ಕೆಲಸ ನಾವು ರಾಜ ಏನಪ್ಪ ಅಂದ್ರೆ ಮುಖ್ಯವಾದ ಕೆಲಸ. ಅವರು ತಮ್ಮ ಯಾವುದೋ ಒಂದು ರಾಜ್ಯ ಕಟ್ಟಬೇಕಾದ್ರೆ ಯಾವುದೊಂದು ಊರು ಸ್ಥಾಪನೆ ಮಾಡ್ಬೇಕಾದ್ರೆ ಫಸ್ಟ್ ಏನು ಮಾಡ್ತಾರೆ ಅಂದರೆ ಊರಲ್ಲಿ ಒಂದು ಟ್ಯಾಂಕ್, ಎಲ್ಲರಿಗೂ ಬೇಕಾಗ್ತಕ್ಕಂಥ ನೀರಿನ ಒಂದು ಟ್ಯಾಂಕ್ ಮಾಡೋಕ್ಕಿಂತ ಮುಂದೆ ಏನಪ್ಪ ಊರೇ ಡೆವಲಪ್ಮೆಂಟ್ ಮಾಡ್ತಿದ್ರು. ಈ ಒಂದು ಇದರಲ್ಲಿ ಅಡಿಯಲ್ಲಿ ಮೆಣಸಿನಂತ ರಾಸಾಯನಿಕ ಕೊಟ್ಟು ಅದು ಕಮ್ಮಿ ಆಗ್ತಾ ಇಲ್ಲ. ಅದಕ್ಕೆ ಈಗ ನಾವು ಜವಾರಿ ಮತ್ತು ಹೈಬ್ರಿಡ್, ಈ ಕಟ್ಟಿನ ಕಡೆ ಎಲ್ಲ ಬರೋದು ಹೈಬ್ರಿಡ್ ಮೇಸ್ ಬಗ್ಗೆ ಹೇಳಿದ್ರು, ಗೋವಿಂದಗಳ ಬಗ್ಗೆ ಅದು ಎಷ್ಟು ಗಟ್ಟಿ ಎಷ್ಟು ಬಿರುಸು ಬೆಳೆ. ಬಟ್ ಕಬ್ಬು ಅದರಿಂದ ನಾವು ಹೋಗ್ತಾ ಇದ್ದೀವಿ. ಅವಕ್ಕೆಲ್ಲ ಈಗ ನಾವು ಅದು ಎವರೇಜ್ ಪ್ರಕಾರ ಎಲ್ಲ ರಾಸಾಯನಿಕ ಗೊಬ್ಬರ ಹಾಕಿನೇ ನಾವು ಬೆಳಿತಿರ್ತಾ ಇದ್ದೇವೆ. ಅದು ಹಾಕಿದಾಗ ಏನೋ ಬರ್ತಾ ಇಲ್ಲ ಅಂತ ನಮ್ಮ ರೈತರ ಬಲವಾದ ನಂಬಿಕೆ ಬಂದ್ಬಿಟ್ಟಿದೆ. ಅದು ಬಿಟ್ಟರೆ ಇಲ್ಲಪ್ಪ ನೀನು ಗೊಬ್ಬರನ ಹಾಕುತ್ತೆ ಸಗಣಿ ಗೊಬ್ಬರ ನಾವು ಮರ್ತ್ಬಿಟ್ಟಿದ್ದೀವಿ. ಯಾಕೆ ಮರ್ತ್ಬಿಟ್ವಿ? ಒಂದು ಊರಲ್ಲಿ ಎಂಥ ಸಂಚಿ ಕಾಳಿದ್ರು ಒಂದು 20 ಜೋಳ 25 ಜೋಳ ದನ ಇರ್ತದೆ ಎತ್ತು ಕೈತಲ್ಲ. ಇವಾಗ ನಾವು ಹುಡುಕಾಡಬೇಕು 2 ಜೋಳ 3 ಜೋಳ ಅವ್ರು 2 ಸಾವಿರ ಒಂದು ಎಕರೆಯಿಂದ ಎಲ್ಲ ಒಳ್ಳೆಯ ಬೆಳೆ ಹೋಗಿ ಬರೋಲ್ಲ. ಅದು ನಾವು ಬೆಂಡ್ ಟು ಟೇಕ್ ದಿ ಅಸಿಸ್ಟೆನ್ಸ್ ಆಫ್ ಮಿಷನರಿ. ಸೊ ಈ ಥರ ಮಾಡೋದ್ರಿಂದ ನಾವು ಅಂತ ಇನ್ನೊಂದು ಕಬ್ಬಿನ ಬಗ್ಗೆ ನಾನು ಒಂದು ಅನುಭವ ಅಂತ ಹೇಳ್ತೀನಿ. ಬಹಳ ಜನ ರೈತರು ಕಬ್ಬು ಹೋದ ನಂತರ ಆ ರೌದಿ ಅಂತ ಏನಿದೆ ಹೊಡಿಬೇಕಂತೀವಿ, ಅದಕ್ಕೆ ಬೆಂಕಿ ಹಚ್ತಾರೆ. ಹೇಳಿ ಸರ್, ನಾನೇನು ಗೊತ್ತಲ್ಲ. ಮತ್ತು ಬಹಳ ಜನ ಈಗ ಅದರಲ್ಲಿ ಯಾವ ಪದ್ಧತಿಲ್ಲ ಈ ವಿಜ್ಞಾನ ಅಂತ ಅನುಭವ ಅಂತ ರಿಸರ್ಚ್ ಮಾಡಿದಂಥ ಆ ಫೀಲ್ಡ್ ನಮ್ಮ ಸರ್ ಇವತ್ತಿನ ಡೀನ್ ಸ್ಪೀಕರ್ ಬಂದಿದ್ದಂತ ಅವರೇ ಹೇಳಬೇಕು, ಅವರೇ ನಮ್ಮ ಮಾಡಿಕೊಂಡ್ರು. ಇವತ್ತಿನ ಕಾರ್ಯಕ್ರಮಕ್ಕೆ ಇನ್ನೊಂದು ಉದ್ದೇಶ ಏನಪ್ಪ ಅಂತಂದ್ರೆ, ರೈತರ ಸಮಸ್ಯೆಗಳು 100, ಪರಿಹಾರಗಳು ಅಲ್ಲಿ ನಾನು ಶಬ್ದ ಯೂಸ್ ಮಾಡೋದು ಹೆದರಿಕೆ ಬರ್ತಾ ಇದೆ. ಪರಿಹಾರಗಳೇ ಇಲ್ಲ ಅನ್ನೋ ಸ್ಥಿತಿ ನಾವು ತಲುಪಿದ್ದೀವಿ. ಅದರಲ್ಲಿಯೂ ಉತ್ತರ ಕರ್ನಾಟಕದ ರೈತರ ಕೂಗು. ನಾವು ಕೃಷ್ಣಾ ನದಿಯನ್ನ ಕರ್ನಾಟಕದ 70% ಭಾಗದ ಭೂಮಿಗೆ ನೀರು ಒದಗಿಸಿದ್ರೆ ಅದನ್ನ ಜೀವ ನದಿ ಅಂತ ಕರೆಯೋದಿಲ್ಲ. ಅದರ ಬಗ್ಗೆ ನಮ್ಮ ಶಾಸಕರು, ನಮ್ಮ ಸಂಸದರು, ನಮ್ಮ ಮಂತ್ರಿಗಳು ಮಾತಾಡೋದಿಲ್ಲ. ಕೇವಲ 30% ಭೂಮಿಗೆ ನೀರು ಒದಗಿಸುವಂತಹ ಕಾವೇರಿ ನದಿಯನ್ನ ಜೀವ ನದಿ ಅಂತ ಕರೀತಾ ಇದ್ದೀವಿ. 70% ಫಂಡ್ ಕಾವೇರಿ ವಾಟರ್ ರಿವರ್ ಬಸ್ಸಿಗೆ ಕೊಡ್ತೀವಿ. ಆ 30% ದುಡ್ಡು ನಮ್ಮ ಕೃಷ್ಣಾ ಬಸ್ಸಿಗೆ ಕೊಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು ಈ ರೀಸನಲ್ ಇಂಬ್ಯಾಲೆನ್ಸ್ ಏನಾಗ್ತಾ ಇದೆ ಅಂತ.